ಪಾಟ್ಗಳಲ್ಲಿ ರೈನ್ ಲಿಲೀಸ್ನ ಬೆಳೆದಿರೋದು ಒಂದು ಪ್ರಾಬ್ಲಮ್ ಯಾವುದು ಅಂದರೆ ನಾನು ಯಾವಾಗಲೂ ಕೇಳೋದು, ಗಿಡ ತುಂಬ ಚೆನ್ನಾಗಿದೆ, ಎಲೆಗಳೆಲ್ಲ ತುಂಬ ಹಸಿರಾಗಿದೆ, ಆದರೆ ಹೂ ಬರ್ತಾ ಇಲ್ಲ ಅಂತ. ಇದಕ್ಕೆ 2-3 ಕಾರಣಗಳಿರ್ಬೋದು. ಅದು ಯಾವುದು ಅಂತ ಹೇಳ್ತೀನಿ. ಮೊದಲನೇ ಕಾರಣ ಯಾವುದು ಅಂತ ಅಂದರೆ, ರೈನ್ ಲಿಲೀಸ್ ಬಲ್ಬ್ಸ್ ತುಂಬ ಬೇಗ ಸ್ಪ್ರೆಡ್ ಆಗುತ್ತೆ, ತುಂಬ ಬೇಗ ಮಲ್ಟಿಪಲ್ ಆಗುತ್ತೆ. ಹಾಗಾಗಿ ಪಾಟ್ ಫುಲ್ ಕವರ್ ಆಗಿ ಬೆಳೆಯುತ್ತೆ. ಇದರಿಂದ ರೂಟ್ ಬೌಂಡ್ ಆಗ್ಬೋದು. ನೀವು ಗಿಡ ನೆಟ್ಟು 1 ವರ್ಷ ಆದಮೇಲೆ ನೀವು ಯಾವ ಗಿಡ ನೆಟ್ಟಿದ್ದು ಅಂತ ಮರ್ತು ಬಿಟ್ಟಿದ್ರೆ ಅದರಲ್ಲಿ ಬಲ್ಬ್ಸ್ ತುಂಬ ಬೆಳೆದು ರೂಟ್ ಬೌಂಡ್ ಆಗಿರುತ್ತೆ. ರೂಟ್ ಬೌಂಡ್ ಆದರೂ ಕೂಡ ಇದರಲ್ಲಿ ಹೂ ಬರಲ್ಲ. ಪಾಟ್ ಒಳಗಡೆ ಬಲ್ಬ್ಸ್ ಮಲ್ಟಿಪಲ್ ಆಗಿರುತ್ತೆ, ಸ್ಪ್ರೆಡ್ ಆಗಿ ಬೆಳೆದಿರುತ್ತೆ. ಇದರಿಂದ ಅದಕ್ಕೆ ಬೆಳೆಯೋಕೆ ಜಾಗ ಇರಲ್ಲ. ಆವಾಗ ಮಣ್ಣಲ್ಲಿರೋ ಪೋಷಕಾಂಶಗಳೆಲ್ಲ ಖಾಲಿಯಾಗಿರುತ್ತೆ. ಆವಾಗ ಮಣ್ಣಲ್ಲಿರೋ ಪೋಷಕಾಂಶಗಳು ಖಾಲಿ ಆದಾಗಲೂ ಇದರಲ್ಲಿ ಹೂ ಬರಲ್ಲ. ಇನ್ನೊಂದು ಕಾರಣ ಯಾವುದು ಅಂತಂದರೆ, ನೀವು ಫರ್ಟಿಲೈಸರ್ ಹಾಕಿ ತುಂಬ ದಿನ ಆಗಿರ್ಬೋದು, ಮಣ್ಣಲ್ಲಿರೋ ನ್ಯೂಟ್ರಿಷನ್ ಎಲ್ಲ ಖಾಲಿ ಆಗಿರ್ಬೋದು, ಆವಾಗಲೂ ಕೂಡ ಹೂ ಬರೋದು ಕಡಿಮೆ ಆಗುತ್ತೆ. ಮೂರನೇ ಕಾರಣ ಯಾವುದು ಅಂತ ಅಂದರೆ, ಇದಕ್ಕೆ ಫುಲ್ ಸನ್ಲೈಟ್ ಇರಲೇಬೇಕು. ಎಷ್ಟೇ ಮಳೆ ಬಂದರೂ ಕೂಡ ಇದಕ್ಕೆ ಸನ್ಲೈಟ್ ಬೇಕೇ ಬೇಕು. ಹೂ ಅರಳೋದಕ್ಕೆ ಸನ್ಲೈಟ್ ಬೇಕೇ ಬೇಕು. ಪಾಟ್ಗಳಲ್ಲಿ ರೈನ್ ಲಿಲೀಸ್ನ ಬೆಳೆದಿರೋರು ನೀವು ಆದಷ್ಟು ಯಾವಾಗಲೂ ಸನ್ಲೈಟ್ಗೆ ಇಡಬೇಕು. ಲಾಸ್ಟ್ ರೀಸನ್ ಯಾವುದು ಅಂತ ಅಂದರೆ, ಮಳೆ ನೀರು ಬೀಳೋ ಕಡೆ ನೀವು ಈ ಪಾಟ್ಗಳನ್ನ ಇಟ್ಟಿಲ್ಲ ಅಂತ ಅಂದರೆ ತಕ್ಷಣ ಮಳೆ ನೀರು ಬೀಳೋ ಕಡೆ ಇಡಿ, ಆವಾಗ ಹೂ ಬಂದೇ ಬರುತ್ತೆ.